ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೆಂಗಳೂರು ಬಂದಿದ್ದೆ. ಬೆಂಗಳೂರಲ್ಲಿ ಟಿ.ವಿ ಎಗ್ರೋ ಅಂತಂದು ಬಾಷ್ ಕಂಪ್ನಿ ಏರ್ ಹೌಸ್ ಇತ್ತು. ಅಲ್ಲಿ ಈ ಬೋರ್ವೆಲ್ ರೀಚಾರ್ಜ್ ಮಾಡೋಕ್ಕೆ ಬಂದಿದ್ದೆ. ಆಲ್ರೆಡಿ ಇವರು ಈ ಥರ ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಂಡಿದ್ರು. ಇದು ಚೆನ್ನಾಗಾಗಲ್ಲ ಸರ್ ಅಂತಂದು ಹೇಳಿಬಿಟ್ಟು ಅವ್ರಿಗೆ ಮತ್ತೆ ನಮ್ಮ ಮೆಥಡಲ್ಲಿ ಮಾಡ್ತಾಯಿದ್ದೀವಿ. ಈ ಥರ ಮಾಡಿಬಿಟ್ಟಿದ್ರು ಅವರು. ಈ ಥರ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ, ಮಳೆ ಬಂದಂಥ ನೀರು ಫುಲ್ಲು ಮಣ್ಣು ಮುಖಾಂತರ ಎಲ್ಲ ಮಣ್ಣು ಅದೆಲ್ಲ KC ಪೈಪ್ ಮುಖಾಂತರ ಅಂತರ್ಜಲಕ್ಕೆ ಹೋಗುತ್ತೆ. ಈ ಥರ ಮಾಡೋದ್ರಿಂದ ಮುಂದೆ ಇಫೆಕ್ಟ್ ಆಗುತ್ತೆ ಅವ್ರಿಗೆ, ಅಂತರ್ಜಲಕ್ಕೆ ತುಂಬ ಇಫೆಕ್ಟ್ ಆಗುತ್ತೆ. ಆ ಒಂದು ಉದ್ದೇಶದಿಂದ ಈ ಥರ ಬೇಡ ಅಂತ ಹೇಳಿಬಿಟ್ಟು ನಮ್ಮ ಮೆಥಡಲ್ಲಿ ಮಾಡ್ತಾಯಿದ್ದೀವಿ. ನೋಡಿ, ಈಗೆಲ್ಲ ಕ್ರೇನ್ ಮುಖಾಂತರ ಎತ್ತಿಸ್ತಾ ಇದ್ದೀವಿ. ನಾಲ್ಕು ಸಿಮೆಂಟ್ ರಿಂಗ್ಗಳು ಹಾಕಿದ್ದವರೆಲ್ಲ ಎತ್ತಿಸ್ತಾ ಇದ್ದೀವಿ. ಫುಲ್ ಎತ್ತಿಸಿ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಕೆಳಗಡೆ ಎಲ್ಲ ನೋಡಿ, ತುಂಬ ಹೆವಿ ಇದಾವೆ, ತುಂಬ ಹುಷಾರಾಗಿ ಎತ್ತಬೇಕು. ಎತ್ತಾ ಇದ್ದೀವಿ ಎಲ್ಲ. ನೋಡಿ ಮೊನ್ನೆ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ಎತ್ತಿಬಿಟ್ಟು, ಇದು KC ಪೈಪ್ ಹತ್ರ ಇರೋದು ಎತ್ತಾ ಇಲ್ಲ. ಎತ್ತಿಬಿಟ್ಟು ಎಲ್ಲ ಒಂದು ಸಾರಿ ಮಣ್ಣೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಕ್ಲೀನ್ ಮಾಡ್ಕೊಂಡ್ಬಿಟ್ಟು KC ಪೈಪು ಸರೌಂಡಿಂಗ್ ಇರೋದು ಸ್ವಲ್ಪ ಎತ್ತಿದ್ವಿ. ಫುಲ್ ಎತ್ತಕ್ಕಾಗಲಿಲ್ಲ. ಎತ್ತಿದರೆ ಅದು ಪೈಪೆಲ್ಲ ಹಾಕಿರ್ತಾರಲ್ಲ, ರಿಸ್ಕ್ ಇದೆ. ಆ ಉದ್ದೇಶದಿಂದ ಎತ್ತಿಬಿಟ್ಟು ಆ ಕಡೆ ಎಲ್ಲ ಮಣ್ಣೆಲ್ಲ ತಗೊಂಡ್ವಿ. JC ಮುಖಾಂತರ ಎಲ್ಲ ಫುಲ್ಲು ಮಣ್ಣಿತ್ತು. ಕೆಸರು ಮಣ್ಣು ನೋಡಿ ಯಾವ ಥರ ಇದೆ. ತಗೊಂಡ್ಬಿಟ್ಟು ಮೇಲೆ ಹಾಗೆ ನಿಲ್ಲಿಸಿದ್ವಿ. ಅದನ್ನು ಎತ್ತಕ್ಕಾಗಲ್ಲ. ಯಾಕೆ ಎತ್ತಕ್ಕೆ ಅಲ್ಲಿ KC ಪೈಪ್ ಆಲ್ರೆಡಿ ಪೈಪ್ ಹಾಕಿದ್ದಾರೆ ಅವರು. ಪೈಪ್ ಹಾಕಿದ್ರಿಂದ ನಮ್ಗೆ ಫುಲ್ ಎತ್ತಕ್ಕಾಗಲ್ಲ. ಹಂಗೆ ಅಂತರದಲ್ಲಿ ಎತ್ಕೊಂಡು ಈ ಥರ ನೋಡಿ, ಈ ಥರ ಬೆಡ್ ಹಾಕಿದ್ವಿ. ಎಲ್ಲ ಸಿಮೆಂಟ್ಗಳು ಕುಂದಿರ್ಸಿದ್ವಿ. ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಸಿಮೆಂಟ್ ರಿಂಗ್ ಕುಂದಿರ್ಸಿದ್ವಿ. ನೋಡಿ, ಈ ಥರ ಎಲ್ಲ ಸಿಮೆಂಟ್ ರಿಂಗ್ಗಳೆಲ್ಲ ಕುಂದಿರ್ಸಿದ್ವಿ. ಮತ್ತು ಬೆಡ್ ಹಾಕ್ಕೊಂಡ್ವಿ. KC ಪೈಪ್ ಸರೌಂಡಿಂಗ್ ಎಲ್ಲ ಬೆಡ್ ಹಾಕಿ ಮತ್ತು ಹೊಸ KC ನಾವು ಪ್ಲಾಸ್ಟಿಕ್ KC ಪೈಪ್ ಹಾಕಿದ್ವಿ. KC ಪೈಪ್ ಹಾಕಿ ಕುಂದಿರ್ಸಿದ್ವಿ. ಈ ಥರ ಮಾಡಿದ್ವಿ ನೋಡಿ. ಎಲ್ಲ ಬ್ಲಾಕ್ ಇಟ್ಟಂಗೆಲ್ಲ ಕಟ್ಟಿದ್ದೀವಿ. ಬಾಷ್ ಕಂಪ್ನಿ ಏರ್ ಹೌಸ್ ಇದೆ, ಗೋಡಾನ್ ಅಂತಾರಲ್ಲ, ಗೋಡಾನ್ ಬಂದಿದ್ದೆ. ಇಲ್ಲಿ ಲಾಸ್ಟ್ ಟೈಮ್ ಬಂದಿದ್ದೆ ನಾನು. ಏನಂತಾರಲ್ಲ, ಬೋರ್ವೆಲ್ ರೀಚಾರ್ಜಕ್ಕೆ ಅವ್ರು ಮಾಡ್ಸೋಕ್ಕೆ ಕರೆಸಿದ್ರು ಅವರು. ಮತ್ತು ಇದರ ಕೆಲವೊಂದು ದಿವಸ ಚೇಂಜಸ್ ಇದ್ದು ಅವ್ರು ಮಾಡ್ಕೊಂಡಿದ್ರು. ಸರ್, ಈ ಥರ ಮಾಡೋದು ಬೇಡ. ಈ ಥರ ಮಾಡೋದ್ರಿಂದ ನೀರು ಜಾಸ್ತಿ ಬರ್ತಿದೆ. ಯಾಕಂದರೆ 4 ಎಕರೆ ಗೋಡಾನ್ ಅದು ಟೋಟಲಲ್ಲಿ ಕಾಣ್ತದೆಯಲ್ಲ, 4 ಎಕರೆ ಗೋಡಾನ್ ಅದು. ಆ 4 ಎಕರೆ ಗೋಡಾನ್ ನೀರು ಬಂದು ಇಲ್ಲಿ ಫಿಲ್ಟ್ರಾಗಿ ಹೋಗೋದು ತುಂಬ ಕಷ್ಟ ಇದೆ. ಅದಕ್ಕೋಸ್ಕರ ಮಣ್ಣು ಗಿಣ್ಣು ಎಲ್ಲ ಬರ್ತಾಯಿತ್ತು. ಆ ಮಣ್ಣು ಅದೆಲ್ಲ ಬರ್ತಾಯಿತ್ತು. ಸೀಲ್ಡ್ ಗಿಟ್ ಎಲ್ಲ ಬೋರಲ್ಲಿ ಹೋಗ್ತಾಯಿತ್ತು. ಹಾಗಾಗಿ ನಾ ಏನು ಮಾಡಿದೆ, ಬೇಡ ಸರ್, ಆ ಥರ ಬೇಡ, ಈ ಥರ ಮಾಡೋಣ ಅಂತಂದು ಮತ್ತೆಲ್ಲ ಸುತ್ತ ಗೋಡೆ ಕಟ್ಟಿಸಿ ಈ ಥರ ಸಿಮೆಂಟ್ ರಿಂಗು ಅವರೆಲ್ಲ ಇದು ಮೊದಲೇ ಹಾಕಿದ್ರು ಅವರು. ಈ ಥರ ಸಿಮೆಂಟ್ ರಿಂಗ್ ಹಾಕಿದ್ವಿ. ಮತ್ತು ಹೋಲ್ಸ್ ಕೂಡ ತುಂಬ ದೊಡ್ಡ ಮಾಡಿದ್ರು ಅವರು. ಹೋಲ್ಸ್ ಕೂಡ ನಾವು ನಮ್ಮ ಒಂದು ಪದ್ಧತಿಯಲ್ಲಿ ಮಾಡಿದ್ದೀವಿ. ಹೋಲ್ಸ್ ಆ ಥರ ಮಾಡಬಾರ್ದು. ಯಾಕಂದರೆ ಆ ಥರ ಮಾಡೋದ್ರಿಂದ ನೀರು ಫೋರ್ಸಾಗಿ ಹೋಗುತ್ತೆ. ಜಾಸ್ತಿ ಫೋರ್ಸಾಗಿ ಹೋಗಬಾರ್ದು ನೀರು. ತುಂಬ ದೊಡ್ಡ ಹೋಲ್ ಇದ್ವು ಅವರು. ಹಾಗಾಗಿ ಹೋಲ್ ಅಂದರೆ KC ಪೈಪಿಗೆ ತುಂಬ ದೊಡ್ಡ ಹೋಲ್ ಮಾಡಿದರು. ಆ ಥರ ಮಾಡೋದ್ರಿಂದ ಏನಾಗುತ್ತಂದರೆ ನೀರು ಜಾಸ್ತಿ ಫೋರ್ಸ್ ಹೋಗುತ್ತೆ. ನೀರು ಜಾಸ್ತಿ ನಾವು ಫೋರ್ಸಾಗಿ ಕಳಿಸ್ಬಾರ್ದು. ನೀರನ್ನು ಈ ಬೋರ್ವೆಲ್ ರೀಚಾರ್ಜ್ ಮಾಡೋದು ಉದ್ದೇಶ ಏನಪ್ಪ ಅಂದರೆ, ನೀರನ್ನು ನಿಧಾನವಾಗಿ ಇಂಗಿಸ್ಬೇಕು. KC ಪೈಪ್ ಮುಖಾಂತರ ಆಯಿತು ಮತ್ತು ಭೂಮಿಗೆ ಆಯಿತು, ನಿಧಾನವಾಗಿ ಇಂಗಿಸಿದ್ರಿಂದ ಏನಾಗುತ್ತೆ ಅಂದರೆ ಗ್ರೌಂಡ್ ಟೇಬಲ್ ಇಂಪ್ರೂವ್ಮೆಂಟ್ ಆಗುತ್ತೆ. ನಾವು ಫೋರ್ಸಾಗಿ ಕಳಿಸಿದರೆ ಏನಾಗುತ್ತೆ, ಅದು ಅಂಥಪರಿ ಇಫೆಕ್ಟಿವ್ ಆಗಿರಲ್ಲ. ಯಾಕಂದರೆ ನಾವು ಕಳೆದ ಒಂದು 12 ವರ್ಷದಿಂದ ಈ ಬೋರ್ವೆಲ್ ರೀಚಾರ್ಜ್ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಸರ್ ಟೆಕ್ನಿಕ್ ಇದು, ಸಿಕಂದರ್ ಮೆರನಕ್ ಅವರ ಟ್ಯೂನ್ ರಿಂಗ್ ಮೆಥಡ್ ಟೆಕ್ನಿಕ್ ಇದು. ಅವರು ಮೊದಲೆಲ್ಲ ನಾವು ಮಾಡ್ಕೊಂಬಂದಂಗೆಲ್ಲ ಮೊದಲೆಲ್ಲ ಜಾಸ್ತಿ ಹೋಲ್ ಆಗ್ತಿದ್ವಿ ನಾವು ಕೂಡ. ಮತ್ತು ಕಡಿಮೆ ಮಾಡಿದಾಗ ರಿಸಲ್ಟ್ ಚೆನ್ನಾಗಿ ಸಿಗಬೇಕು ಅಂತು. ಆ ಒಂದು ಜಾಸ್ತಿ ಹೋಲ್ ಮಾಡ್ತಿದ್ವಲ್ಲ KC ಪೈಪಿಗೆ, ಅದಕ್ಕಿಂತ ರಿಸಲ್ಟ್ ಚೆನ್ನಾಗಿ ಸಿಗಬೇಕು ಅಂತು. ಹಾಗಾಗಿ ಇದನ್ನೇ ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ. ಇಷ್ಟು ಇಲ್ಲಿವರೆಗೆ ಬಂದಿದೆ. ಈಗ ಇವತ್ತು ಮುಗಿದೋಗ್ಬಿಡುತ್ತೆ ವೀಕ್ಷಕರೇ, ಇವತ್ತು ಮುಗಿದೋಗುತ್ತೆ. ಮತ್ತು ನಾಳೆ ಊರಿಗೆ ಹೋಗ್ತಾಯಿದ್ದೀವಿ. ಮತ್ತು ನಿಮ್ಗೆ ಯಾರ್ಯಾದರೂ ಮನೆಯಲ್ಲಿ ಕೂಡ ಬೋರ್ವೆಲ್ ರೀಚಾರ್ಜ್ ಮಾಡಿಸ್ಕೋಬೇಕಿದ್ರೆ ನಾನು ನಂಬರ್ ಹಾಕಿರ್ತೀನಿ. ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಮನೆಯಲ್ಲಿ ಮತ್ತು ಫ್ಯಾಕ್ಟ್ರಿಯಲ್ಲಿ ಯಾರೋ ಇದ್ದರೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾಯಿದ್ದೀನಿ. ಸರಿನಾ ವೀಕ್ಷಕರೇ? ಮತ್ತು ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.